2.5 ಗಂಟೆಗಳವರೆಗೆ ನಿಂತಲ್ಲೇ ನಿಂತ ಗೂಡ್ಸ್ ರೈಲು ದಾಂಡೇಲಿಯ ಹಸನ್ಮಾಳಕ್ಕೆ ಹೋಗಲು ಪರದಾಡಿದ ವಿದ್ಯಾರ್ಥಿಗಳು ಹಾಗೂ ಸಾರ್ವಜನಿಕರು. ದಾಂಡೇಲಿಯ ವೆಸ್ಟ್ ಕೋಸ್ಟ್ ಕಾಗದ ಕಾರ್ಖಾನೆಗೆ ಕಚ್ಚಾ ವಸ್ತುಗಳನ್ನು ಹೇರಿಕೊಂಡು ಬರುವ ಗೂಡ್ಸ್ ರೈಲೊಂದು ಸರಿಸುಮಾರು 2.5 ಗಂಟೆ ನಿಂತಲ್ಲೇ ನಿಂತು ಗೇಟ್ ಬಂದ್ ಮಾಡಿದ ಪರಿಣಾಮವಾಗಿ ಟ್ರಾಫಿಕ್ ಜಾಮ್ ಆಗಿ ಹಸನ್ಮಾಳಕ್ಕೆ ಹೋಗಲು ವಿದ್ಯಾರ್ಥಿಗಳು ಹಾಗೂ ಸಾರ್ವಜನಿಕರು ಮತ್ತು ಪ್ರವಾಸಿಗರು ಪರದಾಡಿದ ಘಟನೆ ಇಂದು ಮಂಗಳವಾರ ಮಧ್ಯಾಹ್ನ 12 ಗಂಟೆಯಿಂದ 2.5 ಗಂಟೆಯವರೆಗೆ ನಡೆದಿದೆ. ವೆಸ್ಟ್ ಕೋಸ್ಟ್ ಕಾಗದ ಕಾರ್ಖಾನೆಗೆ ಕಚ್ಚಾ ವಸ್ತುಗಳನ್ನು ಹೇರಿಕೊಂಡು ಬರುವ ಗೂಡ್ಸ್ ರೈಲು ಹಸನ್ಮಾಳ ಕ್ರಾಸ್ ಹತ್ತಿರ ಸುಮಾರು 2.5 ಗಂಟೆಗಳವರೆಗೆ ನಿಂತುಕೊಂಡ ಪರಿಣಾಮವಾಗಿ ಸ್ಥಳೀಯರಿಗೆ ತೀವ್ರ ತೊಂದರೆಯಾಯಿತು. ನರ್ಸರಿ, LKG, UKG ವಿದ್ಯಾರ್ಥಿಗಳಿದ್ದ ಶಾಲಾ ಬಸ್ಸು ಸಹ ಸುಮಾರು 2.5 ಗಂಟೆಗಳವರೆಗೆ ನಡು ರಸ್ತೆಯಲ್ಲಿಯೇ ನಿಲ್ಲುವಂತಹ ಸ್ಥಿತಿ ನಿರ್ಮಾಣವಾಗಿತ್ತು. ಹೊರ ರಾಜ್ಯದಿಂದ ಪ್ರವಾಸಿಗರನ್ನು ಹೊತ್ತು ಬಂದಿದ್ದ ಬಸ್ಸು ಸಹ ಜಾತಕ ಪಕ್ಷಿಯಂತೆ ಕಾಯುವಂತಾಯಿತು. ಇನ್ನು ಹಸನ್ಮಾಳದಿಂದ ದಾಂಡೇಲಿಗೆ, ದಾಂಡೇಲಿಯಿಂದ ಹಸನ್ಮಾಳಕ್ಕೆ ಹೋಗುವಂಥ ಸಾರ್ವಜನಿಕರು ಹಾಗೂ ಸ್ಥಳೀಯರು ತೀವ್ರ ಸಂಕಷ್ಟವನ್ನು ಎದುರಿಸಬೇಕಾಯಿತು. ಸ್ಥಳೀಯ ಸಾಮಾಜಿಕ ಹೋರಾಟಗಾರರು ಹಾಗೂ ಪ್ರಗತಿಪರ ಯುವ ಕೃಷಿಕರಾದ ಜ್ಯೋತಿಬಾ ಪಾಟೀಲ್ ಅವರು ಈ ಬಗ್ಗೆ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿ ಮುಂದಿನ ದಿನಗಳಲ್ಲಿ ಈ ರೀತಿ ಆಗದಂತೆ ಸೂಕ್ತ ಕ್ರಮವನ್ನು ಕೈಗೊಳ್ಳಬೇಕೆಂದು ಸಂಬಂಧಪಟ್ಟವರಿಗೆ ಇಂದು ಮಂಗಳವಾರ ಮಧ್ಯಾಹ್ನ 2.5 ಗಂಟೆ ಸುಮಾರಿಗೆ ಮಾಧ್ಯಮದ ಮೂಲಕ ಮನವಿಯನ್ನು ಮಾಡಿದ್ದಾರೆ. ನೋಡಿ ಸರ್, ಟ್ರೈನ್ ಬಂದು ಸುಮಾರು 1.5 ತಾಸು ಆಯಿತು. ಇವರು ಗೇಟ್ ಲಾಕ್ ಮಾಡ್ಕೊಂಡಿರ್ತಾರೆ. ಇದು ಟ್ರೈನ್ ರಸ್ತೆಗೆ ಅಡ್ಡಲಾಗಿ ಹಿಂಗೆ ಬಂದು ನಿಲ್ಲಿಸ್ಬಿಡ್ತಾರೆ. ಇಲ್ಲಿ ಸ್ಕೂಲ್ ಹುಡುಗರಾಗಲಿ ಇವರಾಗಲಿ ಯಾವ ರೀತಿಯಿಂದ ನಾವು ದಾಟಬೇಕು, ಏನು ಮಾಡಬೇಕು. ಸುಮಾರು 1.5 ತಾಸು ಆಯಿತು. ಇಲ್ಲಿ ನೋಡ್ರಿ, ಸ್ಕೂಲ್ ಬಸ್ ಹುಡುಗರದು ಡ್ಯೂಟಿ ಹೋಗೋ ಜನ ಇರ್ತಾರೆ. ಟೂರಿಸ್ಟ್ ಬಿಡ್ರಿ, ಒಂದು ಅರ್ಧ ತಾಸು ಲೇಟ್ ಆದರೂ ಪರವಾಗಿಲ್ಲ. ಬಟ್ ಇಲ್ಲಿ ಸ್ಕೂಲ್ ಮಕ್ಕಳಿಗಾಗಲಿ ರಿಕ್ಷಾಗಳು ನೋಡಿ ಎಷ್ಟು ನಿಂತಿದ್ದಾವೆ. ಆ ಸಣ್ಣ ಸಣ್ಣ ಹುಡುಗರು ಏನು ಮಾಡ್ಬೇಕು ಹೇಳಿ ಸರ್. ಇಲ್ಲಿ ನಾವು ರಿಕ್ಷಾಗಳಿದ್ದಾವೆ, ಈ ನಮ್ಮನೆ ನಿಲ್ಲಿಸಿ ಇಲ್ಲೆಲ್ಲ ಕಾಟ ಕೊಡ್ತಾ ಇದ್ದಾರೆ. ಇವ್ರಿಗೆ ಏನು ಮಾಡ್ಬೇಕು ನಮ್ಗೆ ಗೊತ್ತಿಲ್ಲ. 3-4 ಸಲ ನಾವು ಹೇಳಾಗಿದೆ. ಇದು ಲಾಸ್ಟ್ ವಾರನೆಲ್ಲ ಊರಿನವ್ರು ನಿಂತೆಲ್ಲ ಸ್ಟ್ರೈಕ್ ಮಾಡ್ತೇವೆ ವೆಸ್ಟ್ ಕೋಸ್ಟಿಗೆ. ನಾವು ಏನು ಮಾಡ್ತೀವಿ ನೋಡಿರಿ, ನಮಗೆ ಭಾಳ ಪ್ರಾಬ್ಲಮ್ ಆಗ್ತದೆ. ಹುಡುಗರಿಗೆ ಆ ಟೈಮಿಗೆ ಅವ್ರಿಗೆ ಸ್ಕೂಲಿಗೆ ಬಿಡಬೇಕು, ಟ್ಯೂಷನ್ ಬರಬೇಕು. ಆ ಟೂರಿಸ್ಟ್ ಸ್ವಲ್ಪ ಆಗಿದ್ರೆ ತೊಂದರೆ ಇರ್ತದೆ. ನಾವು ಸ್ಕೂಲ್ ಹುಡುಗರು ಮತ್ತು ಇವರೆಲ್ಲ ಡ್ಯೂಟಿ ಹೋಗೋರು ಏನು ಮಾಡಬೇಕು ನೀವೇ ಹೇಳಿ ಸರ್. ಮಾಡಿ ನಮಗೆ ಒಂದು ನಿಮ್ಮದು ಒಳಗಡೆ ಕ್ಲಿಯರ್ ಇಲ್ಲ ಅಂದರೆ ಗೇಟು ಅದ್ರ ಮುಂದ್ಗಡೆ ಒಂದು ಸಿಗ್ನಲ್ ಮಾಡಿ ಒಳಗಡೆ ಕ್ಲಿಯರ್ ಆದರೆ ಟ್ರೈನ್ ತೊಗೊಳ್ಳಿ. ಒಂದು ಅರ್ಧ ತಾಸು ನಿಲ್ತೇವೆ ನಾವು. ನೀವು ಒಳಗಡೆ ಕ್ಲಿಯರ್ ಇಲ್ಲದೆ 1-2-3 ತಾಸು ಹಿಂಗೆ ಟ್ರೈನಲ್ಲಿ ನಿಲ್ಲಿಸಿಟ್ರೆ ನಮ್ಮ ಜನರ ಪರಿಸ್ಥಿತಿ ಏನಾಗಬೇಕು ನೀವೇ ನೋಡಿರಿ. ಸ್ವಲ್ಪ ಏನಿದೆ ಗಂಭೀರವಾಗಿ ಇದನ್ನು ಪರಿಗಣಿಸಿ ಅದಕ್ಕೆ ಏನಾದರೂ ಒಂದು ಮಾರ್ಗ ಮಾಡಿಕೊಡ್ರಿ ನಮಗೆ.